ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ SSC GD 2025ರ ಎಕ್ಸಾಮ್ ಏನಿದೆ, ಈ ಎಕ್ಸಾಮ್ ಡೇಟ್ ಇರುವಂತದ್ದು ಈಗಾಗಲೇ ಅನೌನ್ಸ್ ಆಗಿದೆ. ಅಧಿಕೃತವಾಗಿ ವೆಬ್ಸೈಟ್ ದಲ್ಲಿ ssc.gov.in ಈ ಒಂದು ವೆಬ್ಸೈಟ್ ದಲ್ಲಿ ಅಧಿಕೃತವಾಗಿ 2025ರ SSC GD ಎಕ್ಸಾಮ್ಸ್ ಗಳು ಎಷ್ಟು ದಿನಗಳು ನಡೀತವೆ, ಯಾವ ದಿನಾಂಕದಿಂದ ನಡೀತವೆ, ಅದೆಲ್ಲವೂ ಕೂಡ ಇರ್ತಕ್ಕಂಥದ್ದು ಇನ್ಫಾರ್ಮೇಶನ್ ಈಗಾಗಲೇ ಬಂದಿದೆ. ಇದು ಅಧಿಕೃತವಾಗೈತಿ. ವೆಬ್ಸೈಟ್ ದಲ್ಲಿ ನೀವು ಕೂಡ ಹೋಗಿ ಅದನ್ನ ಚೆಕ್ ಮಾಡ್ಕೋಬಹುದು. ಪರೀಕ್ಷೆಯ ದಿನಾಂಕಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ನಿಮ್ಮ ಹತ್ರ ಎಷ್ಟು ದಿನಗಳಿದಾವೆ, ಅವುಗಳನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು, ಯಾವ ರೀತಿ ನಾವು ಸ್ಟಡಿಯನ್ನ ಇರ್ತಕ್ಕಂಥದ್ದು ಮಾಡ್ಬೇಕಾಗೈತಿ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದ್ರ ಜೊತೆಗೆ SSC GD ಕ್ಲಾಸಸ್ಗಳು, ನಿಮ್ಗೆ ಆನ್ಲೈನ್ ಕ್ಲಾಸಸ್ಗಳು, ರೆಕಾರ್ಡೆಡ್ ಕ್ಲಾಸಸ್ಗಳು ಬೇಕು ಅಂತಂದ್ರೆ ನೀವು ಏನ್ ಮಾಡಬಹುದು, ಈ ಒಂದು ಕ್ಲಾಸಸ್ ಗಳನ್ನ ಪರ್ಚೇಸ್ ಮಾಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ನಮ್ಮಲ್ಲಿ SSC GD ಗೆ ಪ್ರಿಪರೇಷನ್ ಮಾಡುವಂತಹ ಅಭ್ಯರ್ಥಿಗಳಿಗೆ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಇದು ಸಂಪೂರ್ಣವಾಗಿ ನಿಮ್ಗೆ ಕನ್ನಡ ಭಾಷೆಯಲ್ಲಿ ಸಿಗ್ತಾ ಇದೆ. ಇದರಲ್ಲಿ ನಿಮ್ಗೆ 4 ವಿಷಯಗಳು ಬರ್ತಾ ಇದಾವೆ: GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್. ಈ 4 ವಿಷಯಗಳ ಒಂದು ರಿಕಾರ್ಡೆಡ್ ಕ್ಲಾಸಸ್ಗಳು, ಇವು ಪೇಡ್ ಕ್ಲಾಸಸ್ಗಳು ಇದಾವು. 4 ವಿಷಯಗಳ ಚಾಪ್ಟರ್ ವೈಸ್ ಎಲ್ಲಾನು ಕೂಡ ನಿಮ್ಗೆ ಕ್ಲಾಸಸ್ಗಳು ಸಿಗ್ತಾ ಇದಾವೆ. ರಿಕಾರ್ಡೆಡ್ ಕ್ಲಾಸಸ್ ಓನ್ಲಿ 999 rupees ದಲ್ಲಿ ಇದು ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. ಇನ್ನ ಕೆಲವೊಬ್ಬರಿಗೆ ಹಿಂದಿನೂ ಕೂಡ ಬೇಕಾಗಿರ್ತಾ ಇದೆ. ಸೊ ಹಿಂದಿ ಇರುವಂತದ್ದು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ, ಹಿಟ್ ವಿತ್ ಮಾಸ್ ಯೂಟ್ಯೂಬ್ ಚಾನೆಲ್ ದಲ್ಲಿ ಫ್ರೀ ಆಗಿರುವಂತಹ ಕ್ಲಾಸಸ್ಗಳು ನಡೆದಿವೆ. ಅದನ್ನು ಕೂಡ ನಾವು ಡಿಸೆಂಬರ್ ಒಳಗಡೆನೆ ಕಂಪ್ಲೀಟ್ ಅದನ್ನ ನಾವು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಡಿಸೆಂಬರ್ ಒಳಗಡೆನೆ ಹಿಂದಿ ಎಲ್ಲಾ ಕ್ಲಾಸಸ್ಗಳು ಕಂಪ್ಲೀಟ್ ಆಗ್ತವೆ. ಹಿಂದಿ ಫ್ರೀ ಕ್ಲಾಸಸ್ಗಳು ಇದಾವು. ಫ್ರೀ PDF ಗಳನ್ನು ಕೂಡ ನಾವು ನಿಮ್ಗೆ ಸೆಂಡ್ ಮಾಡ್ತಾ ಇದ್ದೇವೆ. ಆದ್ರೆ ಇದು ಏನು ಕಂಪ್ಲೀಟ್ ಪ್ಯಾಕೇಜ್ ಐತಿ, ಇದು 999 rupees ದಲ್ಲಿದೆ. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾ ಇದಾವು. PDF ನೋಟ್ಸ್ ಕೊಡ್ತೇವಿ, ಮಾಕ್ ಟೆಸ್ಟ್ 10 ತಗೋತಾ ಇದ್ದೇವಿ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲವುಗಳನ್ನ ಕೂಡ ಕನ್ನಡದಲ್ಲಿ ಕೊಡ್ತಾ ಇದ್ದೀವಿ. ನಿಮಗೆ ಒಂದು ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಕೂಡ ಸಿಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನ ನೀವು ಈ ಕೋರ್ಸ್ ಬಗ್ಗೆನೂ ಕೂಡ ಪಡ್ಕೋಬಹುದು. ಈಗ ಇಲ್ಲಿ ನೀವು ನೋಡಬಹುದು, SSC GD ಒಂದು ಅಧಿಕೃತ ವೆಬ್ಸೈಟ್ ದಲ್ಲಿ ಬಂದಿರುವಂತಹ ಈ ಮಾಹಿತಿ ಇದೆ. ಇಂಪಾರ್ಟೆಂಟ್ ನೋಟಿಸ್ ಇಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು. ಇದರಲ್ಲಿ CGL ಮತ್ತು CGL Tier 2 ಎಕ್ಸಾಮ್ ಡೇಟ್ ಅದನ್ನು ಕೂಡ ಅನೌನ್ಸ್ ಮಾಡಲಾಗಿದೆ. ಆಮೇಲೆ ಕಾನ್ಸ್ಟೇಬಲ್ GD ಕೂಡ ಇಲ್ಲಿ ಡೇಟ್ ಅನೌನ್ಸ್ ಮಾಡಲಾಗಿದೆ 2025. ನೋಡ್ಬೋದು ಯಾವಾಗ ನಡೀತಾ ಇದೆ. ಇದು ಟೋಟಲ್ ಕಂಪ್ಲೀಟ್ ಆಗಿ ಫೆಬ್ರವರಿ 2025. ಫೆಬ್ರವರಿ 2025 ಈ ತಿಂಗಳ ಒಳಗಡೆನೆ, ಈ ತಿಂಗಳಲ್ಲಿ ನಿಮ್ಗೆ ಎಲ್ಲಾ ಶಿಫ್ಟ್ಗಳು, ಎಲ್ಲಾ ಎಕ್ಸಾಮ್ಸ್ ಗಳು ಕಂಪ್ಲೀಟ್ ಆಗ್ತಾವೆ. ಯಾವಾಗ್ಲಿಂದ ಸ್ಟಾರ್ಟ್ ಇದಾವೆ? 4 ಫೆಬ್ರವರಿದಿಂದ ಸ್ಟಾರ್ಟ್ ಇದಾವೆ. 4 ಫೆಬ್ರವರಿದಿಂದ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗ್ತವೆ. 4ನೇ ತಾರೀಕಿಗಿದೆ 5, 6, 7, 8, 9, 10, 11, 12, 13 ತಾರೀಕಿನವರೆಗೆ ನಿಮ್ಗೆ ಡೇಟ್ ಗಳು ಇಲ್ಲಿ ಕೊಡಲಾಗಿದೆ. 4ರಿಂದ 13ನೇ ತಾರೀಕಿನವರೆಗೆ ಇಲ್ಲಿ ಡೇಟ್ಸ್ ಗಳು ಇದಾವೆ. ಇದಾದ್ಮೇಲೆ 14 ಇಲ್ಲ, 15, 16 ಇಲ್ಲ. ನೆಕ್ಸ್ಟ್ 17, 18, 19, 20, 21, 22 ಇಲ್ಲ. ಆಮೇಲೆ ನೆಕ್ಸ್ಟ್ 24 ಮತ್ತು 25 ಇಲ್ಲಿಯವರೆಗೆ ನಿಮ್ಗೆ ಎಕ್ಸಾಮ್ ಶಿಫ್ಟ್ ಗಳನ್ನ ಇಲ್ಲಿ ನಿಮ್ಗೆ ನೀಡಲಾಗಿದೆ. ಸೊ ಹಾಗಾಗಿ 4ನೇ ತಾರೀಕು ನೀವು ಫಿಕ್ಸ್ ಮಾಡ್ಕೊಳ್ರಿ. ನಿಮ್ದು ಶಿಫ್ಟ್ ಯಾವಾಗ ಬರ್ತೈತೆ ಅನ್ನೋದು ಇನ್ನು ಮುಂದೆ ಗೊತ್ತಾಗುತ್ತೆ. ಎಲ್ಲಿ ಎಕ್ಸಾಮ್ ಸೆಂಟರ್ ಬರುತ್ತೆ ಅನ್ನೋದು ಕೂಡ ನಿಮ್ಗೆ ಇನ್ನು ಮುಂದೆ ಗೊತ್ತಾಗುತ್ತೆ. ಜನವರಿ ಲಾಸ್ಟ್ ಇನ್ನು 2 ವಾರ ಇರ್ತೈತಿ. ಜನವರಿ 3rd ವೀಕ್ ದಲ್ಲಿ ನಿಮ್ಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ, ಎಲ್ಲಿ ಎಕ್ಸಾಮ್ ಇದೆ ಅನ್ನೋದು ಕೂಡ ಗೊತ್ತಾಗ್ತೈತಿ. ಆದ್ರೆ ಟೈಮಿಂಗು, ಶಿಫ್ಟ್ ಯಾವುದು ಡೌನ್ಲೋಡ್, ಆಮೇಲೆ ಎಕ್ಸಾಮ್ ಸೆಂಟರ್ ಅದು ನಿಮ್ಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡ ಮೇಲಿನ ಗೊತ್ತಾಗೋದು. ಬಟ್ 15 ದಿವಸ ಮುಂಚೆನೆ ನಿಮಗೆ ಗೊತ್ತಾಗ್ತೈತಿ ಯಾವ ಸಿಟಿಯಲ್ಲಿ ನಿಮ್ಮ ಎಕ್ಸಾಮ್ ಇದೆ ಅಂತ ಹೇಳಿ, ಯಾವ ಜಿಲ್ಲೆಯಲ್ಲಿ ನಿಮ್ಮ ಎಕ್ಸಾಮ್ ಬರ್ತಾ ಇದೆ ಅನ್ನೋದು ನಿಮ್ಗೆ 15 ದಿವಸದ ಮುಂಚೆನೆ ಗೊತ್ತಾಗ್ತೈತಿ. ಅಂತಂದ್ರೆ ಜನವರಿ 3rd ವೀಕ್ ದಲ್ಲಿ ನಿಮ್ಗೆ ಗೊತ್ತಾಗ್ತೈತಿ. 4ನೇ ತಾರೀಕಿನಿಂದ ಎಕ್ಸಾಮ್ಸ್ ಗಳು ನಿಮ್ಗೆ ಸ್ಟಾರ್ಟ್ ಇದಾವೆ. ಈಗ 4ನೇ ತಾರೀಕಿನಿಂದ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಇದಾವು ಅಂತಂದ್ರೆ ನಿಮ್ ಹತ್ರ ಉಳಿದಿರುವಂತಹ ದಿನಗಳು ಎಷ್ಟು ಹೇಳ್ರಿ? ಈಗಾಗಲೇ ನವೆಂಬರ್ ಈ ತಿಂಗಳ ನಿಮ್ಗೆ ಮುಗಿತಾ ಬಂದಿದೆ. ನವೆಂಬರ್ದ 10 ದಿನಗಳು, ಡಿಸೆಂಬರ್ದ ಒಂದು 30 ದಿನಗಳನ್ನ ಹಿಡೀರಿ. ಆಮೇಲೆ ಜನವರಿಯ ಒಂದು 30 ದಿನಗಳು, ಆಮೇಲೆ ಫೆಬ್ರವರಿಯ ಒಂದು 4 ದಿನ ಇರ್ತಾವ ನಿಮ್ಗೆ ಹತ್ರ. ಅಂದ್ರೆ 1, 2, 3 ದಿನಗಳ ನಿಮ್ಗೆ ಇಲ್ಲಿ ಫೆಬ್ರವರಿದಲ್ಲಿ ಸಿಗ್ತಾವ. ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ ಇಲ್ಲಿ ಎಷ್ಟು ನಿಮ್ಗೆ
ಸಿಗಬಹುದು ಅಂತ ಹೇಳಿ. ಓಕೆ, ಸೊ ಇಲ್ಲಿ ನಾವು ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದೀವಿ ಅಂತಂದ್ರ 6 1 7 1 75 ದಿನಗಳವರೆಗೆ ನಿಮ್ಗೆ ಟೈಮಿಂಗ್ ಸಿಗ್ತಾ ಇದೆ. ಈಗಲೂ ಕೂಡ 75 ದಿನಗಳು ನಿಮ್ಮ ಹತ್ರ ಇದಾವೆ ನಿಮ್ಗೆ ಸ್ಟಡಿ ಮಾಡ್ಲಿಕ್ಕೆ SSC GD ಎಕ್ಸಾಮ್ಗೆ. ಬಹಳ ದಿನಗಳಿದಾವೆ ಇನ್ನು. 75 ದಿನ ಅಂತಂದ್ರೆ 2.5 ತಿಂಗಳಿದೆ ಇನ್ನು ನಿಮ್ಮ ಹತ್ರ ಟೈಮ್. ಒಳ್ಳೆ ರೀತಿಯಿಂದ ಪ್ರಿಪ್ರೇಷನ್ ನೀವು ಈ ಒಂದು ಎಕ್ಸಾಮ್ ದಲ್ಲಿ ನೀವು ಮಾಡಬಹುದಾಗಿದೆ. ಈ ಎಕ್ಸಾಮ್ ದಲ್ಲಿ ನೀವು ಈಗಾಗಲೇ ಗೊತ್ತಿದೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಆಮೇಲೆ ಎಕ್ಸಾಮ್ ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಗಳು ಇರ್ತಾವ ಅಂತ ಹೇಳಿ. ಟೋಟಲ್ ಆಗಿ ನೀವು 4 ಸಬ್ಜೆಕ್ಟ್ ಗಳನ್ನ ಇದರಲ್ಲಿ ಓದ್ಬೇಕಾಗುತ್ತೆ. ಒಂದನೇದು GK, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಇಂಗ್ಲಿಷ್ ಅಥವಾ ಹಿಂದಿಯನ್ನ ಓದ್ಬೇಕಾಗುತ್ತೆ. ಎಲ್ಲವುಗಳಲ್ಲಿಯೂ ಕೂಡ 20 ಕ್ವಶನ್ಸ್ ಗಳು ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಒಂದು ಕ್ವಶನ್ ಗೆ 2 ಮಾರ್ಕ್ಸ್ ಗಳು ಇರೋದರಿಂದ ಟೋಟಲ್ ಆಗಿ ಮಾರ್ಕ್ಸ್ ಗಳು ನಿಮ್ಗೆ 160 ಮಾರ್ಕ್ಸ್ ಗಳು ಇದರಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಓಕೆ, ಸೊ ಇದರಲ್ಲಿ ನೀವು ಟಾರ್ಗೆಟ್ ಮಾಡ್ಬೇಕಾಗಿರುವಂತದ್ದು ಯಾವ್ದು ನೋಡ್ರಿ. ಹಿಂದಿ ಯಾರಿಗಾದ್ರೂ ತಿಳಿತಿತ್ತು ಅಥವಾ ಓದ್ಲಿಕ್ಕೆ ಬರ್ತಿತ್ತು, ಅರ್ಥ ಸ್ವಲ್ಪ ಆಗ್ತಿತ್ತು ಅಂತಂದ್ರೆ ಹಿಂದಿ ಚಾಯ್ಸ್ ಮಾಡ್ರಿ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಇಂಗ್ಲಿಷ್ ತಗೊಂಡು ಅಲ್ಲೇ ಫೇಲ್ ಆಗ್ತಾ ಇದಾರೆ. ಬಹಳಷ್ಟು ಜನ ಹಿಂದಿ ಬಂದಿದ್ರು ಕೂಡ ಬರ್ತಾ ಇದ್ರು ಕೂಡ ಇಂಗ್ಲಿಷ್ ತಗೋತೀರಿ, ಇಂಗ್ಲಿಷ್ ತಗೊಂಡು ಅಲ್ಲಿ ಫೇಲ್ ಆಗ್ತಾರೆ. ಇಂಗ್ಲಿಷ್ ಬಹಳಷ್ಟು ಒಂದ್ ಸ್ವಲ್ಪ ವಾಸ್ಟ್ ಇರೋದ್ರಿಂದ ಬಹಳಷ್ಟು ಸಿನಾನಿಮ್, ಆಂಟೋನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬಹಳಷ್ಟು ಮಾಡ್ಬೇಕಾಗತ್ತೆ. ಬಹಳಷ್ಟು ರೂಲ್ಸ್ ಗಳು ಬರ್ತವೆ. ಬಟ್ ಹಿಂದಿದಲ್ಲಿ ಈಸಿ ಇರ್ತಾ ಇದೆ. ನಮ್ಮ ಕನ್ನಡ ಗ್ರಾಮರ್ ಹೆಂಗಿರ್ತೈತಿ ಹಂಗ ಹಿಂದಿದಲ್ಲಿಯೂ ಕೂಡ ಸ್ವಲ್ಪ ಮ್ಯಾಚಿಂಗ್ ಇರ್ತೈತಿ. ಹಾಗಾಗಿ ನಮಗೆ ಬಹಳ ಬೇಗನೆ ಅಂಡರ್ಸ್ಟ್ಯಾಂಡಿಂಗ್ ಆಗುವಂತದ್ದು ಹಿಂದಿ ಗ್ರಾಮರ್. ಹಿಂದಿ ತಗೊಂಡ್ರೆ ಅಂತಂದ್ರೆ ಬಹಳ ಬೆಸ್ಟ್. ಇದರಲ್ಲಿ ನೀವು ಇಲ್ಲ ಅಂತಂದ್ರೂ ಕೂಡ ಒಂದು 15 ಕ್ವಶನ್ಸ್ ಗಳನ್ನ ಮಾಡ್ಲಿಕ್ಕೆ ರೆಡಿ ಆಗ್ತದ. 160 ಪುಟಗಳ ಒಂದು ಬುಕ್ ಇದೆ. ಆ ಬುಕ್ ಅಥವಾ PDF ನಾವು ಕಳಿಸ್ತೀವಿ. ಆ PDF ಅಷ್ಟು ಎಲ್ಲಕ್ಕೆಲ್ಲ ನೀವು ಓದ್ಕೊಂಡ್ರಿ, ಎಲ್ಲಕ್ಕೆಲ್ಲ ನೆನಪಿಟ್ಕೊಂಡ್ರಿ ಅಂದ್ರೆ ಸಾಕು. ಬೇರೆ ಇದೇನು ಮಾಡುವಂತಹ ಅವಶ್ಯಕತೆ ಇಲ್ಲ. ಈಗ ಇದರಲ್ಲಿ ನೀವು 17 ರಿಂದ 18 ಕ್ವಶನ್ಸ್ ಗಳಂತೂ ಮಾಡ್ಲೇಬೇಕು. ಇದರಲ್ಲಿಯೂ ಕೂಡ ಒಂದು 15 ರಿಂದ 16 ಮಾಡ್ಬೇಕು. ಇದರಲ್ಲಿ 10 ರಿಂದ 12 ಕ್ವಶನ್ಸ್ ಮಾಡಿದ್ರೆ ಸಾಕು. ಟೋಟಲ್ ಆಗಿ ನೋಡಿ, ಈ ಟಾರ್ಗೆಟ್ ನಿಮ್ದು ಇರ್ಬೇಕು. ಎಷ್ಟಾಗುತ್ತೆ ಇದು? 10 17 18 19 ಆಯ್ತು, 59 ಆಯ್ತು. 59 ಗುಂಡ್ಲೆ 2 ಅಂತಂದ್ರೆ ಎಷ್ಟು ಮಾರ್ಕ್ಸ್ ಆಗ್ತವೆ? 118 ಮಾರ್ಕ್ಸ್ ಆಗ್ತವೆ. 118 ಇಷ್ಟ ಟಾರ್ಗೆಟ್ ನೀವು ಇಟ್ಕೊಂಡನೆ ಈ ಸಲ ಸ್ಟಡಿ ಮಾಡಿದ್ರೆ ಮಾತ್ರ ನಿಮ್ದು ಸೆಲೆಕ್ಷನ್ ಆಗ್ತತಿ. ಇಲ್ಲ ಅಂತಂದ್ರೆ ಆಗಂಗಿಲ್ಲ. GK ದಲ್ಲಿ 12 ತಗೋರಿ, ಬಹಳಷ್ಟು ಓದುವಂತ ಅವಶ್ಯಕತೆ ಇಲ್ಲ. ಇದರಲ್ಲಿ ನಿಮ್ಗೆ ಸ್ಟ್ಯಾಟಿಕ್ GK ಅಂತ ಒಂದು ಪೋರ್ಷನ್ ಬರ್ತೈತಿ. ಸ್ಟ್ಯಾಟಿಕ್ GK, ಈ ಸ್ಟ್ಯಾಟಿಕ್ GK ಅನ್ನ ಓದಿದ್ರ ಅಂತಂದ್ರ ಸಾಕು. ಬೇರೆದೇನು ಓದುವಂತ ಅವಶ್ಯಕತೆ ಇಲ್ಲ. GK ಹಿಸ್ಟ್ರಿ ಓದ್ಬೇಕು, ಅದು ಓದ್ಬೇಕು, ಏನು ಓದುವಂತದ್ದು ಅವಶ್ಯಕತೆ ಇಲ್ಲ. GK ದೊಳಗ ಸ್ಟ್ಯಾಟಿಕ್ GK ಅಷ್ಟು ಓದ್ಕೊಳ್ರಿ ಸಾಕು. ಇದ್ರೊಳಗ ನಾವ್ ಏನಿದು ಕೋರ್ಸ್ ಇದೆ, ಈ ಕೋರ್ಸ್ ದಲ್ಲಿ ನಾವು 400 ಪೇಜಸ್ ಒಂದು ಸ್ಟ್ಯಾಟಿಕ್ GK ಅನ್ನ ಕೊಡ್ತೇವಿ. ಅಷ್ಟು ಓದಿದ್ರೆ ಸಾಕು. ಬೇರೆ GK ತಲೆ ಕೆಡ್ಸ್ಕೊಳಕನ ಹೋಗ್ಬೇಡ್ರಿ ನೀವು. ಓಕೆ, ಈ ಕೋರ್ಸ್ ದಲ್ಲಿ ನಿಮ್ಗೆ ಅದು ಸಿಗ್ತಾ ಇದೆ. ಇದಾದ್ಮೇಲೆ ನೆಕ್ಸ್ಟ್ ನಾವು ಟಾರ್ಗೆಟ್ ಮಾಡ್ಬೇಕಾಗಿರುವಂತದ್ದು ಮ್ಯಾಥ್ಸ್ ಗೆ. ಮ್ಯಾಥ್ಸ್ ದಲ್ಲಿ ಪರ್ಫೆಕ್ಟ್ ಆಗಿರುವಂತಹ ಒಂದು ಬರುವಂತಹ ಏನ ಟಾಪಿಕ್ಸ್ ಗಳಿರ್ತಾವು, ಅಂತಹ ಒಂದು 18 ರಿಂದ 20 ಟಾಪಿಕ್ಸ್ ಗಳು. 18 ಟಾಪಿಕ್ಸ್ ಗಳನ್ನ ಮಾಡ್ಕೊಡ್ರಿ. 18 ಟಾಪಿಕ್ಸ್ ಹೆಂಗ ಮಾಡ್ಬೇಕಂದ್ರ 15 ರಿಂದ 18 ಟಾಪಿಕ್ಸ್ ಹೆಂಗ ಓದ್ಕೋಬೇಕಂತಂದ್ರ ಆ ಒಂದು ಟಾಪಿಕ್ ಮೇಲೆ ಯಾವ ಬೇಕಾದ ಕ್ವಶನ್ಸ್ ಕೇಳಿದ್ರು ಕೂಡ ಬಿಡಿಸ್ಲಿಕ್ಕೆ ಬರ್ಬೇಕು. ಅಂತ ಒಂದು 15 ಮಾಡ್ಕೊಡ್ರಿ ಸಾಕು. 15 ರಿಂದ 18. ಅದ್ರೊಳಗೆ ನೀವು 15 ಮಾರ್ಕ್ಸ್ ತಗೋತೀರ. ಆಮೇಲೆ ರೀಸನಿಂಗ್ ಅಂತೂ ಈಸಿ ಇರ್ತೈತಿ. 17 18 ಎಲ್ಲರೂ ಮಾಡ್ತಾರೆ. ಆಮೇಲೆ ಹಿಂದಿ ತಗೊಂಡ್ರ ಅಂದ್ರೆ 15 ಆಗ್ತೈತಿ. ಬಟ್ ಇಂಗ್ಲಿಷ್ ತಗೊಂಡ್ರ ಅಂತಂದ್ರ 10 12 ಆಗ್ತೈತಿ. ಮತ್ತೆ ಒಂದ್ 2-3 ಮಾರ್ಕ್ಸ್ ಇಲ್ಲಿ ಕಡಿಮೆ ಆಗ್ತವೆ. ಸೊ ಹಾಗಾಗಿ ಈ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ನೀವು ಸ್ಟಡಿಯನ್ನ ಮಾಡ್ಬೇಕು. ಈಗ 2.5 ತಿಂಗಳಿದೆ. ಅದಕ್ಕಿಂತ ಮುಂಚೆ ಏನು ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇರ್ತಾ ಇದೆ. ಟೈಮ್ ಮ್ಯಾನೇಜ್ ಮಾಡೋದು ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ ಇರೋದು 1 ಗಂಟೆ. ಆ 1 ಗಂಟೆಯಲ್ಲಿ 80 ಕ್ವಶನ್ಸ್ ಗಳನ್ನ ಬಿಡಿಸ್ಬೇಕಂತಂದ್ರ ಬಹಳ ಫಾಸ್ಟ್ ಆಗಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಬಿಡಿಸಿದ್ರೆ ಮಾತ್ರ ಆಗ್ತೈತಿ. ನಾವು GK ಮತ್ತು ಇಂಗ್ಲಿಷ್ ಎರಡೂಗಳನ್ನ ಕೂಡಿ ಒಂದು 12 ರಿಂದ 13 ನಿಮಿಷದೊಳಗೆ ಬಿಡಿಸ್ಬೇಕಾಗ್ತೈತಿ. GK 20 ಕ್ವಶನ್ಸ್, ಹಿಂದಿ ಮತ್ತು ಇಂಗ್ಲಿಷ್ ಕೂಡಿಸಿ 12 ರಿಂದ 13 ನಿಮಿಷದಲ್ಲಿ ಅವುಗಳನ್ನ ಬಿಡಿಸಿದ್ರೆ ಅಂತಂದ್ರ ನೀವು ಉಳಿದಿರುವಂತಹ ಈ ಮ್ಯಾಥ್ಸ್ ಮತ್ತು ರೀಸನಿಂಗ್ ಒಂದು ಒಳ್ಳೆಯ ಟೈಮ್ ಅನ್ನ ಕೊಟ್ಟು ಒಳ್ಳೆಯ ರೀತಿಯಿಂದ ಸ್ಕೋರ್ ಅನ್ನ ಮಾಡ್ಬಹುದು. ಅಷ್ಟು ಫಾಸ್ಟ್ ಆಗ್ಬೇಕು ನೀವು. GK ಓದಿದ ತಕ್ಷಣ ಆಪ್ಷನ್ ನೋಡಿದ ತಕ್ಷಣ ಪಟ್ನ ಟಿಕ್ ಮಾಡೇ ಬಿಡ್ಬೇಕು. ಸೊ ಅಷ್ಟು ಫಾಸ್ಟ್ ಆಗಿರ್ಬೇಕು. ಬರ್ಲಿಲ್ಲ ಅಂದ್ರೆ ಬಿಟ್ಟು ಬಿಡ್ಬೇಕು. ಸ್ಟ್ಯಾಟಿಕ್ GK ಅಷ್ಟು ಮಾಡೋದ್ರೊಳಗೆ 10 ರಿಂದ 12 ಬರ್ತಾವು ಸಾಕು. ಆಮೇಲೆ ಮ್ಯಾಥ್ಸ್, ರೀಸನಿಂಗ್ ಇದೆ, ಆಮೇಲೆ ಇಂಗ್ಲಿಷ್ ಮತ್ತು ಹಿಂದಿ ಇದೆ. ಈ ರೀತಿ ಇರುವಂತದ್ದು ಒಂದು ಟಾರ್ಗೆಟ್ ಅನ್ನ ಇಟ್ಕೊಳ್ರಿ. ಖಂಡಿತ ನೆಕ್ಸ್ಟ್ 2025ರಲ್ಲಿ ನಿಮ್ದ ಸೆಲೆಕ್ಷನ್ ಆಗೇ ಆಗ್ತೈತಿ. ಬಹಳ ಲೇಟ್ ಮಾಡಕ್ ಹೋಗ್ಬೇಡ್ರಿ. ಬೇಗನೆ ನಿಮ್ಮ ತಯಾರಿಯನ್ನ ನಡೆಸ್ರಿ. ಈ ಸಲ ನಮ್ಗೆ SSC GD ಒಳಗ ಆಗ್ಲೇಬೇಕು ಸೆಲೆಕ್ಷನ್ ಅಂತ ಇತ್ತು ಅಂತಂದ್ರ ಮಾಡ್ರಿ. ಮುಂದಿನ ವರ್ಷ ಕಾಲ್ ಫಾರ್ಮ್ ಆಗಂಗಿಲ್ಲ. 2025ರಲ್ಲಿ ಕಾಲ್ ಫಾರ್ಮ್ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಇದು 2025ರ ಕಾಲ್ ಫಾರ್ಮ್ ಇರೋದರಿಂದ ಮುಂದಿನ ವರ್ಷ ಇದು
ಕಾನ್ಫರ್ಮ್ ಆಗಂಗಿಲ್ಲ. 4ನೇ ತಾರೀಕಿನಿಂದ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಇದಾವೆ. ನಿಮ್ಮ ತಯಾರಿಯನ್ನ ಒಳ್ಳೆ ರೀತಿಯಿಂದ ನಡೆಸ್ರಿ. ಆಮೇಲೆ ಸೆಲ್ಫ್ ಸ್ಟಡಿ ಮಾಡೋರಿದ್ರು ಕೂಡ ನೀವು ಮಾಡಬಹುದು. ಇಲ್ಲ ಅಂತಂದ್ರೆ ನಮ್ಮ ಪ್ಯಾಕೇಜ್ ಕೂಡ ಇದೆ 999 ರುಪೀಸ್ ಅಲ್ಲಿ ಕಂಪ್ಲೀಟ್ ನಿಮಗೆ ಈ ಒಂದು ಪ್ಯಾಕೇಜ್ ದಿಂದ ಇಲ್ಲ ಅಂತಂದ್ರೂ ಕೂಡ 100 ದಿಂದ 110 ಮಾರ್ಕ್ಸ್ ಗಳು ಬರುವ ಹಾಗೆ ಈ ಪ್ಯಾಕೇಜ್ ಅನ್ನ ನಾವು ರೆಡಿ ಮಾಡಿವಿ. ಇಷ್ಟು ನೀವು ಕಂಪ್ಲೀಟ್ ಮಾಡಿದ್ರೆ ಅಂತಂದ್ರೆ ನಾವೇನ್ ಕ್ಲಾಸಸ್ ಗಳನ್ನ ಕೊಡ್ತೀವಿ ಇಷ್ಟು ಕಂಪ್ಲೀಟ್ ಪರ್ಫೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ 100 ರಿಂದ 110 ಮಾರ್ಕ್ಸ್ ಗಳು ಬರಲೇಬೇಕು. ಬರತಾವು ಅನ್ನುವಂಥದ್ದು ಒಂದು ಗ್ಯಾರಂಟಿ ನನಗಿದೆ. ಆಮೇಲೆ ನೀವು ಕೂಡ ಕ್ಲಾಸಸ್ ಗಳನ್ನ ತಗೊಂಡು ನೋಡಾಕ ಸ್ಟಾರ್ಟ್ ಮಾಡಿದ್ರಿ, ಸ್ಟಡಿ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ನಿಮಗೂ ಅರ್ಥ ಆಗುತ್ತೆ. ಮ್ಯಾಥ್ಸ್, ರೀಸನಿಂಗ್ ಮತ್ತೆ ಇಂಗ್ಲಿಷ್ ಮತ್ತೆ ಹಿಂದಿ ಅಂತೂ ಫ್ರೀ ಕ್ಲಾಸಸ್ ಇದಾವು. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಅವುಗಳನ್ನ ನೋಡಬಹುದು. ಓಕೆನಾ? ಸೊ ಇಷ್ಟು ಮಾಹಿತಿ ಇದೆ. ಸೊ ಯಾರು ಕೂಡ ಲೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮ ಸ್ಟಡಿಯನ್ನ ಒಳ್ಳೆ ರೀತಿಯಿಂದ ನಡೆಸ್ರಿ. ಆಮೇಲೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡ್ರಿ. ಬೇಗನೆ ನಿಮ್ಮ ಸ್ಟಡಿಯನ್ನ ನಡೆಸ್ರಿ. ನಿಮಗೆ ಜಾಬ್ ಬೇಕು ಅಂತಂದ್ರೆ, ಇಲ್ಲ ಅಂತಂದ್ರೆ ನಿಮ್ ಇಷ್ಟ. ನೀವು ಯಾವ ರೀತಿ ಈಗ ಜೀವನ ಕಳೀತಾ ಇದೆ ಆ ರೀತಿ ಜೀವನ ನೀವು ಕಳಿಬಹುದು. ಎಲ್ಲವೂ ನಿಮ್ ಕೈ ಒಳಗೈತಿ. ನಾವು ಮಾತ್ರ ನಿಮ್ಗೆ ದಾರಿ ತೋರಿಸೋರು. ನಾವು ನಿಮ್ಗೆ ಹೇಳೋರು ಇದನ್ನ ಅದನ್ನ ಹಿಂಗ್ ಮಾಡ್ರಿ ಅಂತ ಹೇಳಿ ಅಷ್ಟೇ ಹೇಳೋರು. ಮುಂದಿನ ಮಾಡುವಂತದ್ದು ಕೆಲಸ ನಿಮ್ ಹತ್ರ ಇದೆ. ಬೇಗನೆ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ರಿ. ಆಮೇಲೆ ಈ ಒಂದು ಕ್ಲಾಸ್ ಅನ್ನು ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ನೀವು ಜಾಯ್ನ್ ಆಗ್ರಿ, ನಿಮ್ ಫ್ರೆಂಡ್ಸ್ ಗಳು ಕೂಡ ಜಾಯ್ನ್ ಆಗ್ರಿ. ಓನ್ಲಿ 1000 ರುಪೀಸ್ ಇದೆ. ಅಷ್ಟ್ರೊಳಗೆ ನಿಮ್ಗ ಕಂಪ್ಲೀಟ್ ಜೀವನ ಪೂರ್ತಿ ಸ್ಯಾಲ್ರಿ ಸಿಗ್ತಾ ಇದೆ. ಸೆಲೆಕ್ಷನ್ ಆಯ್ತು ಅಂತಂದ್ರೆ ಸೆಲೆಕ್ಷನ್ ಆಗತೈತಿ. ಬಟ್ ಕುಂತ್ ಮಾಡುವಂತಹ ಕೆಪಾಸಿಟಿ ನಿಮ್ ಹತ್ರ ಇರಬೇಕು. ನೀವು ರೆಡಿ ಆಗ್ಬೇಕು ಅಷ್ಟೇ. ನಾವು ನಿಮ್ಗೆ ಮಾರ್ಗದರ್ಶನ ಮಾಡೇ ಮಾಡ್ತೀವಿ. ಓಕೆ, ಸೊ ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಧನ್ಯವಾದಗಳು. ಜೈ ಹಿಂದ್.